ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯವು ಈ ದಿನದಲ್ಲಿ ನಮ್ಮನ್ನು ಎಚ್ಚರಿಸುತ್ತದೆ. ಅದೇನೆಂದರೆ ಯೂದನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರ 9ನೇ ವಚನ, ಜೂಡ್ ಚಾಪ್ಟರ್ 1 ವರ್ಸ್ 9. ಪ್ರಧಾನ ದೇವದೂತನಾದ ಮಿಖಾಯೇಲನು ಮೋಶೆ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವೈಜ್ಯವಾಡಿ ವಾಗ್ವಾದ ಮಾಡಿದಾಗ ಇಬ್ಬರಲ್ಲಿ ಒಂದು ಯುದ್ಧವು ನಡೆಯುತ್ತಾ ಇದೆ. ಆ ಯುದ್ಧದಲ್ಲಿ ಮೋಶೆ ನನ್ನವನು ಅಂತೂ ಇಬ್ಬರ ಮಧ್ಯದಲ್ಲಿ ವಾಗ್ವಾದ ನಡೆಯುತ್ತಿದೆ, ಯುದ್ಧವು ನಡೆಯುತ್ತದೆ. ಇದು ಯಾವುದಕ್ಕಾಗಾದರೆ ಆತನ ಶರೀರ ಬಗ್ಗೆ, ಶವದ ಬಗ್ಗೆ ಅಲ್ಲ. ಅದಕ್ಕಾಗಿ ನಾವು ಈ ವಾಕ್ಯವನ್ನು ಓದುವಾಗ ಮೋಶೆಯ ಶರೀರವು ದೇವರದೆಂದು ಮಿಖಾಯೇಲನು ಯುದ್ಧ ಮಾಡುವಾಗ, ಮೋಶೆಯ ಶರೀರವು ನನ್ನದೆಂದು ಸೈತಾನನು ಯುದ್ಧ ಮಾಡುತ್ತಾನೆ. ಅದಕ್ಕಾಗಿ ನಮ್ಮ ಶರೀರಗಳು ಇವು ಯಾರಕ್ಕಾಗಿ, ಈ ನಮ್ಮ ಶರೀರಗಳು ನಾವು ಯಾರಿಗಾಗಿ ಉಪಯೋಗಿಸಿಕೊಳ್ಳುತ್ತೇವೆ ಎಂದು ನಾವು ಸಹ ತಿಳಿದುಕೊಳ್ಳಬೇಕು. ಯಾಕೆಂದರೆ ನಮ್ಮ ಶರೀರಗಳು ಇವು ದೇವರ ಮಂದಿರವಾಗಿವೆ. ಇದರಲ್ಲಿ ನಿತ್ಯವು ಪೂಜೆ ನಡೆಯಬೇಕು, ನಿತ್ಯವು ಆರಾಧನೆ ನಡೆಯಬೇಕೆಂದು ದೇವರು ಆಲೋಚಿಸುವಾಗ ಸೈತಾನನು ದೈನಂದಿನ ಆಲೋಚನೆಯಲ್ಲಿ ನಮ್ಮನ್ನು ಹಾಕಿ ತನ್ನವನಾಗಿ ಮಾಡಿಕೊಳ್ಳುವುದಕ್ಕೆ ಪ್ರತಿದಿನ ಪ್ರಯತ್ನ ಮಾಡುತ್ತಾನೆ. ಅದಕ್ಕಾಗಿ ನಮ್ಮ ಶರೀರಗಳು ಯಾರ ಶರೀರಗಳೆಂದು ನಾವು ಆಲೋಚಿಸಬೇಕು. ಈ ವಾಕ್ಯದಿಂದ ನಾವು ತಿಳಿದುಕೊಳ್ಳಬೇಕು ನಮ್ಮ ಶರೀರಗಳು ಯಾರ ಶರೀರಗಳೆಂದು. ಈ ವಾಕ್ಯವನ್ನು ನಾವು ತಿಳಿದುಕೊಳ್ಳುವುದಾದರೆ ನಾವು ದೇವರ ಶರೀರವನ್ನು ದೇವರಿಗೆ ಒಪ್ಪಿಸುವುದಕ್ಕೆ ಸಿದ್ಧರಾಗುತ್ತೇವೆ. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ.